ನಮಸ್ಕಾರ ಎಲ್ಲರಿಗೂ. ಇವತ್ತು ನಾವು ನಮ್ಮ ಅಡುಗೆಗಳನ್ನ ಸಂಭ್ರಮಿಸುವಂತಹ ರೊಟ್ಟಿ ಹಬ್ಬ ಅಥವಾ ರೊಟ್ಟಿ ಪಂಚಮಿಗೆ ಮಾಡುವಂತಹ ಎಲ್ಲ ರೆಸಿಪಿಗಳನ್ನ ನಿಮ್ಗೆ ಇವತ್ತಿನ ಒಂದೇ ವಿಡಿಯೋದಾಗ ತೋರಿಸ್ಕೊಡಕತ್ತೀವಿ ರೀ. ನೀವು ಸಹ ಹಬ್ಬಕ್ಕೆ ಇಂತಹ ಎಲ್ಲ ಅಡುಗೆಗಳನ್ನ ಮಾಡ್ತೀರಿ ಅನ್ನೋದು ನಮ್ಮ ಆಶಯ. ಹಾಗಾದ್ರೆ ಇನ್ನತನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ಮಾಡಿಬಿಡ್ರಿ, ಪಟ್ ಪಟ್ ಅಂತೇಳಿ ಮಾಡಿಬಿಡ್ರಿ. ಅಡುಗೆ ಮಸ್ತ್ ಮಾಡಕ್ರಿ. ಒಂದು ಮಿಕ್ಸರ್ ಜಾರ್ದಾಗ ಒಂದು ಕಪ್ಪಷ್ಟು ನಾವು ಹುರುಗಡ್ಲೆ ಅಥವಾ ಪುಟಾಣಿಯನ್ನು ತೊಗೊಂಡು ಅದಕ್ಕೊಂದು ಅರ್ಧ ಕಪ್ಪಷ್ಟು ಒಣ ಕೊಬ್ಬರಿ ಹಾಕಿ, ಅದಾದ ನಂತರ ಬೆಳ್ಳುಳ್ಳಿ ಹೆಸರನ್ನ ಸೇರಿಸಿ, ಕೆಂಪು ಖಾರದ ಪುಡಿ ಎಷ್ಟು ಬೇಕು ನೋಡ್ಕೊಂಡು ಅಷ್ಟಾಗಿ ಕರಿಬೇವನ್ನ ಸೇರಿಸಿರಿ. ಇದಾದ ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನು ನೀವು ಹಾಕಿ, ಒಂದು ಚಮಚದಷ್ಟು ಅಡುಗೆ ಎಣ್ಣೆಯನ್ನು ಇದರೊಳಗೆ ಸೇರಿಸಿ ಒಂದು ಸಲ ಅದನ್ನು ಕರೆಕ್ಟಾಗಿ ಈ ರೀತಿಯಾಗಿ ಜಲಸ್ರಿ. ಅದಾದ ನಂತರ ಹೋಗಿ ಏನು ಮಾಡಿರಿ, ಇದನ್ನು ಹೋಗಿ ಗರ್ರ ಅಂತ ಹೇಳಿ ಪುಡಿ ಮಾಡ್ಕೊಂಡು ಬರ್ರಿ. ಅಂದ್ರೆ ಈ ಒಂದು ಪುಟಾಣಿ ಚಟ್ನಿ ಅಥವಾ ಹಿಂಡಿ ಏನಂತೀರಿ ನೋಡ್ರಿ, ಇದನ್ನು ನೀವು ಮಾಡ್ಕೊತೀರಿ. ಆಮೇಲೆ ಇನ್ನು ಹುರಿದಿರುವಂತಹ ಶೇಂಗಾನ ಸಿಪ್ಪೆ ತೆಗೆದು ಅದನ್ನು ಮಿಕ್ಸರ್ ಜಾರ್ದಾಗ ಹಾಕಿ, ಕೆಂಪು ಖಾರದ ಪುಡಿ, ಬೆಳ್ಳುಳ್ಳಿ ಹೆಸಳ, ಕರಿಬೇವು, ಅದಾದ ನಂತರ ಜೀರಿಗೆ ಇದೆಲ್ಲನೂ ಹಾಕಿ, ರುಚಿಗೆ ತಕ್ಕಷ್ಟು ನೋಡ್ಕೊಂಡು ಉಪ್ಪನ್ನು ಹಾಕಿ, ಒಂದು ಚಮಚಷ್ಟು ಎಣ್ಣೆಯನ್ನು ಹಾಕಿ, ಇದನ್ನು ಸಹ ನೀವು ಜಲಿಸಿ ಮಿಕ್ಸರ್ದಾಗ ಹಾಕಿ ಪುಡಿ ಮಾಡ್ಕೊಂಡು ಬಂದ್ರಿ ಅಂತಂದ್ರೆ ಈ ಒಂದು ಶೇಂಗಾ ಹಿಂಡಿ ಅಥವಾ ಶೇಂಗಾ ಚಟ್ನಿ ಪೌಡ್ರ್ ಸಹ ರೆಡಿ ಆಕೈತ್ರಿ. ಕೈಯಿಂದ ಲಾಸ್ಟಿಗೆ ಈ ರೀತಿಯಾಗಿ ಕಲಿಸಿ ಇಟ್ಕೊರಿ. ಇನ್ನು ಒಂದು ಕಪ್ಪಷ್ಟು ಅಗಸೆಯನ್ನು ನಾವು ತೊಗೊಂಡಿದ್ದೀವಿ ರೀ. ಅತ್ಯಂತ ಆರೋಗ್ಯಕರವಾದಂತಹ ಚಟ್ನಿ ಪುಡಿ ಒಳಗೆ ಅಗಸೆ ನಂಬರ್ 1 ರೀ. ಅವನ್ನ ಈ ರೀತಿ ಶೈನ್ ಮಾಡುವಂಗೆ, ಅಂದ್ರೆ ಶೈನ್ ಬರುವಂಗೆ ನೀವು ಹುರಿದು ಆಮೇಲೆ ತೊಂದು ಮಿಕ್ಸರ್ ಜೊತೆ ಹಾಕಿ, ಕೆಂಪು ಖಾರದ ಪುಡಿ, ಹುಣಸೆ ಹಣ್ಣು, ಅದಾದ ನಂತರ ಬೆಳ್ಳುಳ್ಳಿ ಹೆಸಳು, ಕರಿಬೇವು, ಉಪ್ಪು, ಜೀರಿಗೆ ಇದನ್ನೆಲ್ಲನೂ ಹಾಕಿ ನೀವು ಇದನ್ನು ಹೋಗಿ ಒಂದ್ಸಲ ಗೆರ್ರ ಅನ್ಸ್ಕೊಂಬರ್ಬೇಕು. ಅದಾದ ನಂತರ ಸಣ್ಣಗಿರ್ಲು ನೋಡಿ ಮತ್ತೊಮ್ಮೆ ಇದನ್ನು ಈ ರೀತಿಯಾಗಿ ಲಾಸ್ಟಿಗೆ ಕೈಯಿಂದ ಕಲಿಸಿದ್ರಿ ಅಂತಂದ್ರೆ ಚಟ್ನಿ ಪುಡಿ ತಯಾರಾದವು ಅಂತ ಅರ್ಥ ರೀ. ಇನ್ನು ಪಲ್ಯಗಳ ಕಡೆ ನೋಡೋದಾದ್ರೆ ಪಾನ್ಯಾಗ ಒಂದಿಟ್ಟು ಎಣ್ಣೆಕಾಯಿ ಹಾಕಿಟ್ಟು ಜೀರಿಗೆ ಹೋಗದೆ ಮುಂದಕ್ಕೆ ಉಳ್ಳಾಗಡ್ಡಿ, ಕರಿಬೇವು ಇಂಥದ್ದನ್ನೆಲ್ಲನೂ ಹಾಕಿ, ಮೊಳಕೆ ಬರಿಸಿರುವಂತಹ ನೀವು ಮಿಕ್ಸ್ ಕಾಳು ಹಾಕ್ಬೋದ್ರಿ, ಅಥವಾ ಒಂದೇ ಯಾವುದೇ ಮೊಳಕೆಯನ್ನು ಬರಿಸಿದ್ದನ್ನು ಹಾಕಿದ್ರು ನಡಿತೈತ್ರಿ. ಈಗ ಇದಕ್ಕೆ ಟೊಮೆಟೊ ಸಣ್ಣಂಗೆ ಕಟ್ ಮಾಡಿರುವಂತಹ ಟೊಮೆಟೊನ ಹಾಕಿ ಚೆನ್ನಾಗಿ ಇದನ್ನು ಮಿಕ್ಸ್ ಕೊಡ್ರಿ. ಆಮೇಲೆ ಏನು ಮಾಡಿರಿ, ಇದಕ್ಕೆ ಒಂದಿಟ್ಟು ಅರಿಶಿನ ಪುಡಿ ಬೇಕಾಕೈತಿ, ಹಂಗೆ ಉಪ್ಪನ್ನು ನೋಡ್ಕೊಂಡು ನೀವು ಹಾಕಬೇಕಾಕೈತಿ. ಅದಾದ ನಂತರ ಕೆಂಪು ಖಾರದ ಪುಡಿ ನೀವು ಸೇರಿಸಿ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಬರಬ್ಬರಿಯಾಗಿ ಮಿಕ್ಸ್ ಕೊಟ್ರಿ ಅಂತಂದ್ರೆ ಮಸ್ತ್ ಆಕೈತ್ರಿ. ಆಮೇಲೆ ಇದಕ್ಕೊಂದು ಈಸ ನೀರು ಹಾಕಿ ಒಂದಿಟ್ಟು ಕುದಿ ಹಾಕ್ಬಿಡ್ರಿ. ಇದರ ಇನ್ನೊಂದು ವಿಧಾನವನ್ನು ನಾವು ನಿಮಗೆ ಇದೇ ವಿಡಿಯೋದಾಗ ತೋರಿಸ್ತೀವಿ, ಮುಂದೆ ನೋಡ್ಕೊತ ಹೋಗ್ರಿ. ನೋಡಿ ಇಷ್ಟ ಇದನ್ನು ಮಾಡಿ ಕುದಿಯಾಕ ಇಟ್ಬೇಡಿ. ಇನ್ನೊಂದು ಕಡೆ ಪಾತ್ರದಾಗ ಎಣ್ಣೆನ ಕಾಯಿಕಿಟ್ಟು ಅದ್ರಾಗ ಸಾಸಿವೆ, ಜೀರಿಗೆ, ಅದಾದ ನಂತರ ಉದ್ದುದ್ದಾಗಿ ಹೆಚ್ಚಿರುವಂತಹ ಉಳ್ಳಾಗಡ್ಡಿ ಅಥವಾ ಈರುಳ್ಳಿಯನ್ನು ನೀವು ಫ್ರೈ ಮಾಡಿ, ಆಮೇಲೆ ಏನು ಮಾಡಿರಿ, ಇದ್ರೊಳಗೆ ಏನ್ರಿ ಕರಿಬೇವನ್ನು ಹಾಕಿ ಸಣ್ಣದಾಗಿ ಈ ರೀತಿಯಾಗಿ ಕಟ್ ಮಾಡಿರುವಂತಹ ಬದನೆಕಾಯಿಯನ್ನು ಹಾಕಿ, ಆಮೇಲೆ ಉಪ್ಪು, ಅರಿಶಿನ ಪುಡಿ, ಅದಾದ ನಂತರ ಕೆಂಪು ಖಾರದ ಪುಡಿಯನ್ನು ಹಾಕಿ ನೀವು ಇದನ್ನು ಎಣ್ಣೆ ಒಳಗಡೆ ಮೊದಲಿಗೆ ಹಂಗೆ ಫ್ರೈ ಮಾಡಿ ತಿದ್ರಿ. ಅಂದ್ರೆ ಬದ್ನಿಕಾಯಿ ಸ್ವಲ್ಪ ಹೊತ್ತು ಫ್ರೈ ಅದು ಅಂತಂದ್ರೆ ಚಲೋ ಆಗ್ತದೆ. ಅದಾದ ನಂತರ ಸ್ವಲ್ಪ ನೀರನ್ನು ಹಾಕಿ, ಆಮೇಲೆ ಸ್ವಲ್ಪ ಭಾಳಲ್ಲ ಸ್ವಲ್ಪ ಹಾಕಿ ಅದನ್ನು ನೀವು ಮೇಲೆ ಏನಾರ ಮುಚ್ಚಿ ಬರಬ್ಬರಿಯಾಗಿ ಕುಕ್ ಆಗಿಬಿಡ್ರಿ. ಆಮೇಲೆ ಬರಬ್ಬರಿಯಾಗಿ ಏನು ಬದ್ನಿಕಾಯಿ ಐತಿಲ್ಲ ಅದು ಬೆಂತು ಅಂತಂದ್ರೆ ಚಲೋ ತಂಗಿ ಪಲ್ಯ ರೆಡಿ ಆಕೈತ್ರಿ. ಈ ಕಡೆ ಲಾಸ್ಟಿಗೆ ನೀವು ನೋಡ್ಬೋದು ಮೊಳಕೆ ಕಾಳಿಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಜಾಸ್ತಿನೇ ಹಾಕಿರಿ. ಆಮೇಲೆ ಮಿಕ್ಸ್ ಮಾಡಿಬಿಡ್ರಿ. ಅನ್ನ ಏನಿರ್ತದಿಲ್ಲ, ಅನ್ನ ಸ್ವಲ್ಪ ನೀವು ಎಷ್ಟು ಬೇಕು ಮಾಡ್ಕೊಂಡಿರೋಂಥ ಅನ್ನನ ತಗೊಂಡು ಅದಕ್ಕೊಂದಿಟ್ಟು ಮೊಸರನ್ನು ಹಾಕಿ, ಒಂದಿಟ್ಟು ಜಜ್ಜಿದಂತಹ ಈ ಬೆಳ್ಳುಳ್ಳಿ ಆಮೇಲೆ ಕೊತ್ತಂಬರಿ ಸೊಪ್ಪು ಇದನ್ನೆಲ್ಲನೂ ಹಾಕಿ ಜೀರಿಗೆಯನ್ನು ಸೇರಿಸಿ ಅದನ್ನು ನೀವು ಮಿಕ್ಸ್ ಮಾಡಿದ್ರಿ ಅಂತಂದ್ರೆ ಸಿಂಪಲ್ ಆಗಿರುವಂತಹ ಮೊಸರನ್ನೂ ತಯಾರಾಗ್ತದೆ ರೀ. ರೊಟ್ಟಿ, ಮೊಸರನ್ನ, ಆಮೇಲೆ ಪಲ್ಯ ತೋರಿಸಿದ್ದೀವಿ, ಚಟ್ನಿ ಪುಡಿಯನ್ನು ತೋರಿಸಿದ್ದೀವಲ್ಲ ರೀ. ಇನ್ನು ರೊಟ್ಟಿ, ಜೋಳದ ರೊಟ್ಟಿ ಅಥವಾ ಸಜ್ಜೆ ರೊಟ್ಟಿ, ಯಾವ ರೊಟ್ಟಿ ಬೇಕಾದ್ರೂ ಮಾಡ್ಕೊಳ್ಬೋದು ರೀ ಹಬ್ಬಕ್ಕೆ. ಅದಕ್ಕೆ ನಾವಿಲ್ಲಿ ಮೊದಲಿಗೆ ಸಜ್ಜೆ ಕಡಕ್ ರೊಟ್ಟಿ ತೋರಿಸೋನು, ಮುಂದೆ ಜೋಳದ ರೊಟ್ಟಿ ತೋರಿಸ್ತೇವೆ ನೋಡಿ. 2 ಕಪ್ಪಷ್ಟು ಈ ಸಜ್ಜೆ ಹಿಟ್ಟನ್ನು ತೊಗೊಂಡು ಅದಕ್ಕೊಂದಿಟ್ಟು ಅರಿಶಿನ ಪುಡಿ, ಉಪ್ಪನ್ನು ಹಾಕಿ ಅದನ್ನು ಬರಬ್ಬರಿಯಾಗಿ ಡ್ರೈ ಮಿಕ್ಸ್ ಕೊಟ್ಟು ನಡಬರ್ಕ ಈ ರೀತಿಯಾಗಿ ಜಾಗ ನೀವು ಮಾಡ್ಕೊರಿ. ಅದರೊಳಗೆ ಕಾಸಿರುವಂತಹ ಅಂದ್ರೆ ಬಿಸಿ ನೀರನ್ನು ನೀವು ತೊಗೊಂಬಂದು ಹಾಕಿರಿ. ಆಮೇಲೆ ಆ ಸುತ್ತ ಇರೋ ಹಿಟ್ಟನ್ನು ಈ ಒಂದು ಕಡತಾರ ಸಹಾಯದಿಂದ ನೀವು ಅದನ್ನು ನಡಬರ್ಕ ತೊಗೊಂಬಂದು ಈ ರೀತಿಯಾಗಿ ಅದನ್ನು ಒಂದೇ ಕಡೆ ಮಾಡಿ ಹಿಟ್ಟನ್ನು ಕಲ್ಸಕ್ಕೆ ಶುರು ಮಾಡಬೇಕಾಕೈತ್ರಿ. ಯಾವುದೇ ರೊಟ್ಟಿ ಮಾಡುವಾಗ ಇದೇ ಮೆಥಡನ್ನು ಅಂದ್ರೆ ಈ ಜೋಳದ ರೊಟ್ಟಿ, ಆಮೇಲೆ ಗೊಂಜಾಳ ರೊಟ್ಟಿ, ಅದಾದ ನಂತರ ಸಜ್ಜೆ ರೊಟ್ಟಿ, ಇದೊಂದು ಮೆಥಡನ್ನ ಫಾಲೋ ಮಾಡಿರಿ. 100% ಚಲೋ ರೊಟ್ಟಿ ಬರ್ತಾವೆ. ನಿಮಗೆ ಆಮೇಲೆ ಎಷ್ಟು ಬೇಕೋ ನೋಡ್ಕೊಂಡು ಅಷ್ಟು ನೀರನ್ನು ಹಾಕಿ ಈ ಒಂದು ಹಿಟ್ಟನ್ನು ಬರಬ್ಬರಿಯಾಗಿ ನೀವು ಕಲಿಸಿ ಚೆನ್ನಾಗಿ ನಾದ್ಕೊಂಡು ಹದ ಬರುವಂಗೆ ಈ ರೀತಿಯಾಗಿ ಹೆಂಗೆ ತೋರಿಸತ್ತಿದ್ರಲ್ಲ ಇದನ್ನೆಲ್ಲ ಮಾಡಿದ್ರಿ ಅಂತಂದ್ರೆ ಈಗ ಮಸ್ತ್ ಆಗಿರುವಂತಹ ಬಹಳ ಚಲೋ ಆಗಿರುವಂತಹ ಸಜ್ಜೆ ರೊಟ್ಟಿ ಬರ್ತಾವೆ ನೋಡಿ. ಒಂದು ಉಳ್ಳಿಯನ್ನು ಸ್ವಲ್ಪ ಸಾಂಬಾರಿ ಆ ಉಳ್ಳಿ ತೊಗೊಂಡು ಅದಕ್ಕೊಂದಿಟ್ಟು ಎಳ್ಳನ್ನು ಹಚ್ಚಿ ನಾವು ಕೆಳಗೊಂದು ಹಿಟ್ಟನ್ನು ಸಜ್ಜೆ ಹಿಟ್ಟನ್ನು ಹಾಕಿ ಈ ರೀತಿಯಾಗಿ ಕೈಯಿಂದ ತಟ್ಕೊಂತ ಹೋಗ್ಬೇಕ್ರಿ ರೊಟ್ಟಿ ಮಾಡೋದ್ರಿ. ಒಂದು ಕೈ ಅದನ್ನು ರೋಲ್ ಮಾಡಬೇಕು, ಇನ್ನೊಂದು ಕೈ ಅದನ್ನು ಬಡಿತಿರಬೇಕು. ಅಂದ್ರೆ ಅದು ದೊಡ್ಡದಾಕೋತ ಹೋಗ್ತತಿ. ಆಮೇಲೆ ಈ ರೀತಿ ಗೆರೆ ಆಗಿರುವಂಥ ಲಟ್ಟಣಿಯಿಂದ ತೊಗೊಂಡ್ರಿ ಅಂತಂದ್ರೆ ಅವು ಚಲೋ ತಂಗಿ ಬರ್ತಾವೆ, ಮತ್ತು ಬರಬ್ಬರಿಯಾಗಿ ಹೊರಗಿನ ತಂದವ್ರಿಗಂತಲೂ ಕಾಣ್ತಾವು. ಆಮೇಲೆ ಡಿಸೈನು ಕಾಣ್ತಾವ್ರಿ ಇದ್ರಿ. ಈ ರೀತಿಯಾಗಿ ತೆಳುವಾಗಿ ಈ ಒಂದು ರೊಟ್ಟಿಯನ್ನು ನೀವು ಲಟ್ಟಿಸ್ಬೇಕಾಕೈತ್ರಿ. ತಿದ್ರಿ ಆರಾಮ್ ಸಿರಿ ಲಟ್ಟಿಸ್ರಿ, ಅದೇನು ಪ್ರಾಬ್ಲಮ್ ಮಾಡೋದಿಲ್ಲ. ಆಮೇಲೆ ಹಿಟ್ಟು ಹಾಕಟ್ಟಿರ್ತದಿಲ್ಲ ಅದನ್ನ ಈ ರೀತಿ ಮ್ಯಾಲ್ ಮಾಡಿ ತವೆ ಒಳಗೆ ಹಾಕಿ ಒಂದು ಬಟ್ಟೆಯನ್ನು ನೀರಾಗಿ, ಕಾಟನ್ ಬಟ್ಟೆಯನ್ನು ನೀರಾಗಿ ಎದ್ದಿ ಈ ರೀತಿ ದಂಡಿ ಬಿಡ್ಲಾರ್ದಂಗೆ ರೊಟ್ಟಿಗೆ ಹಚ್ಚಿರಿ. ಒಂದು 2-3 ಸೆಕೆಂಡ್ದಾಗ ಅದು ಆರಿಬಿಡ್ತೈತಿ. ಆಮೇಲೆ ಅದನ್ನು ಮ್ಯಾಲೆ ಹಿಂಗೆ ತಿರುಗಿಸಿ ಹಾಕ್ರಿ.
ಎರಡೂ ಮೈಯನ್ನು ನೀವು ಚೆಂದಂಗೆ ಎಷ್ಟು ಬೇಯಿಸ್ತೀರೋ ಅಷ್ಟೇ ಚಲೋತ್ನಂಗೆ ರೊಟ್ಟಿಗಳು ತಯಾರಾಗಿ ಬರೋರಿ. ನೋಡಿ ಈ ರೀತಿಯಾಗಿ ನೀವು ಕೆಳಗ ಮೇಲ ಮಾಡಿ ಈ ರೊಟ್ಟಿಯನ್ನು ಬೇಯಿಸಿದ್ರಿ ಅಂತಂದ್ರೆ ಈ ರೀತಿಯಾಗಿ ಕಡಕ್ ರೊಟ್ಟಿ ತಯಾರಾಗಿ ಬರ್ತೈತೆ. ಸ್ವಲ್ಪ ಬಾಳತನ ಮಾಡಿದ್ರಿ ಅಂತಂದ್ರೆ ಅದು ಕಡಕ್ ಆಗಿ ಆಗ್ತೈತೆ ರೀ, ಗೊತ್ತಾದ್ರೆ ಈ ರೀತಿಯಾಗಿ. ಇಲ್ಲ ಅಂತಂದ್ರೆ 2 ತವೆ ಮೇಲೆ ಇಟ್ಟು ನೀವು ಕಡಕ್ ಮಾಡ್ತಂದ್ರೆ ಹಂಗೆ ಸಹ ಮಾಡ್ಬೋದು ರೀ. ನಿಮಗೆ ಯಾವ್ದು ಈಸಿ ಆಗ್ತೈತೋ ಅದನ್ನು ನೀವು ಮಾಡಿ. ಏಕದಮ್ ಮಸ್ತ್ ಆಗಿರುವಂತಹ ಸಜ್ಜೆ ಕಡಕ್ ರೊಟ್ಟಿಯನ್ನು ನೀವು ತಪ್ಪಲಾರ್ದ ಮಾಡಿರಿ, ಯಾಕಂತಂದ್ರೆ ಇವು ಭಾಳ ಭಾಳ ಭಾರಿ ಅನ್ನಿಸ್ತಾವೆ ನೋಡಿ. ಹಾಗಾದ್ರೆ ರೊಟ್ಟಿನೂ ಮುಗಿತು, ಇನ್ನು ಉಳಿದಿರುವಂತಹ ಎಲ್ಲ ರೆಸಿಪಿಗಳನ್ನು ಮುಗಿದ್ರಿ. ಇದೇ ರೀತಿ ಇನ್ನೊಂದು ಸಿಂಪಲ್ ಆಗಿರುವಂತಹ ಈ ಒಂದು ರೊಟ್ಟಿ ಹಬ್ಬಕ್ಕೆ ಮಾಡುವಂತಹ ರೆಸಿಪಿಗಳನ್ನು ನಾವು ನೋಡೋಬ್ಬರಿ. ಈಗ ಇದು ಅಟ್ಟ ಮಸ್ತಾಗಿರುವಂತಹ ರೆಸಿಪಿಗಳು, ಆಲ್ಮೋಸ್ಟ್ ಸ್ವಲ್ಪ ಸಿಮಿಲರ್ ಇರ್ತಾವೆ, ತಾವು ನೋಡ್ಕೊಳ್ಬೋದು ರೀ. ತಿದ್ರೆ ಇಲ್ಲಿ ನಾವು ಜೋಳದ ರೊಟ್ಟಿಯನ್ನು ತೋರಿಸ್ತೀವಿ ನಿಮಗೆ ಇದೇ ಕೇಳಿದಂಗೆ. ಈಗ ಇದ್ರಾಗ ಒಂದಿಟ್ಟು ಈ ಅವರೆಕಾಳನ್ನ ನಾವು ತೊಗೊಂಡಿದ್ದೀವಿ ರೀ. ಅವರೆಕಾಳಿಗೆ ನೀರು ಹಾಕಿರಿ, ಮೊಳಕೆ ಕಾಳು ಇದ್ದರೆ ಮೊಳಕೆ ಕಾಳಿಗೂ ನೀರು ಹಾಕಿ ನಾವು ಅವನ್ನ ಒಂದೇ ಕುಕ್ಕರ್ದಾಗ ಇಡಾಕತ್ತೀವಿ ರೀ. 2 ದೊಡ್ಡ ಕುಕ್ಕರ್ ಇತ್ತಂದ್ರೆ ಹಂಗೆ ಮಾಡ್ಕೊಳ್ಬೋದು. ಅಥವಾ ನೀವು ಬೇರೆ ಬೇರೆ ಪಾತ್ರದ ಹಾಕಿ ಇವನ್ನ ಸ್ವಲ್ಪ ನೀರು ಹಾಕಿ ಕುದಿಸ್ಕೊಂಡ್ರು ಏನೂ ಅಡ್ಡಿಲ್ಲ. ಹಸಿಮೆಣ್ಸಿಕಾಯಿಗೆ ಒಂದಿಟ್ಟು ಉಪ್ಪು ಹಾಕಿ ಗರ್ರ ಅನ್ಸ್ಕೊಂಡು ಇಟ್ಕೊಂಡ್ಬಿಡ್ರಿ, ಕೆಲ್ಸಕ್ಕೆ ಬರ್ತೈತಿ. ಆಮೇಲೆ ಈ ಕಡೆ ದೊಡ್ಡ ಮೆಣಸಿಕಾಯಿ, ಒಣ ಕೊಬ್ಬರಿ ಏನಂತಿರಲ್ಲ ತುರಿ, ಅದನ್ನು ಒಂದು ಮಿಕ್ಸರ್ ಜೊತೆ ಹಾಕಿ ಇದಕ್ಕೆ ಗುರೆಳ್ಳು ಪುಡಿಯನ್ನು ಹಾಕೋಣ. ಮುಂದಕ್ಕೆ ಏನು ಮಾಡಿರಿ ಅಂತಂದ್ರೆ ಜೀರಿಗೆನೂ ಹಾಕಿರಿ, ಒಂದು ಅರ್ಧ ಟೀ ಸ್ಪೂನಷ್ಟು ಜೀರಿಗೆಯನ್ನು ಸೇರಿಸಿ, ಅದಾದ ನಂತರ ಇದಕ್ಕೊಂದಿಟ್ಟೆ 1 ಚಮಚದಷ್ಟು ಗರಂ ಮಸಾಲನ್ನು ಹಾಕಿ ಒಂದಿಟ್ಟೆ ಉಪ್ಪನ್ನು ಸೇರಿಸಿ ನೀವು ಇದಕ್ಕೊಂದಿಟ್ಟು ಏನು ಮಾಡಿರಿ ಶೇಂಗಾ ಪುಡಿಯನ್ನು ಹಾಕಿರಿ. ತಿದ್ರಿ ಇಷ್ಟು ಮಾಡಿ ಅದನ್ನು ಉಲ್ಟಾ ರನ್ ಮಾಡಿಕೊಂಡು ನೀವು ಚಂದಂಗಿ ತೊಗೊಂಡು ಬರ್ರಿ. ಅಂದ್ರೆ ಮಸಾಲೆ ತಯಾರಾಗ್ತೈತೆ ರೀ. ಈ ಒಂದು ಡೊಣ್ ಮೆಣಸಿಕಾಯಿ ಎಣ್ಣೆಗಾಯಿ ಅದಕ್ಕೆ ಒಂದು ಪಾತ್ರದಾಗ ಎಣ್ಣೆಯನ್ನು ಕಾಯಕ್ಕಿಟ್ಟು ನಾವು ಈ ರೀತಿಯಾಗಿರುವಂತಹ ಕ್ಯಾಪ್ಸಿಕಮನ್ನು ತೊಗೊಂಡು ಅವನ್ನ ಎಣ್ಣೆ ಒಳಗೆ ಫ್ರೈ ಮಾಡಬೇಕು. ಇದ್ರ ಎಣ್ಣೆಗಾಯಿಯನ್ನು ಮಾಡಾಕತ್ತೀವಿ ನಾವು. ಇದು ಒಂದು ಭಾಳ ಭಾಳ ಭಾರಿ ಆಗಿರುವಂತಹ ಪಲ್ಯ ರೀ. ಮಸಾಲೆ ತುಂಬಿ ಮಾಡೋದ್ರಿಂದ ಇದ್ರ ರುಚಿ ತೀರಾ ಡಬಲ್ ಆಗ್ತೈತಿ ಮತ್ತು ಭಾಳ ಚಲೋ ಬರ್ತೈತೆ ರೀ. 100% ಯಾವಾಗ ಈ ರೀತಿ ಕ್ಯಾಪ್ಸಿಕಮ್ ಸಿಗ್ತಾವೋ ಅವಾಗ ಒಮ್ಮೆ ಯಾವಾಗ ಬೇಕಾದ್ ಮಾಡಿ ನೋಡಿರಿ, ಭಾಳ ಚಲೋ ಅನಿಸುತ್ತೆ. ಅವನ್ನ ಫ್ರೈ ಮಾಡಿ ತಗೋರಿ. ಅದಾದ ನಂತರ ಎಣ್ಣೆ ಒಳಗನ ನಾವು ಜೀರಿಗೆಯನ್ನು ಹಾಕೋಣ. ಅದಾದ ನಂತರ ಕರಿಬೇವು ಮತ್ತು ಸಣ್ಣ ಕಟ್ ಮಾಡಿರುವಂತಹ ಉಳ್ಳಾಗಡ್ಡಿಯನ್ನು ಹಾಕಿ ಒಂದು ಸ್ವಲ್ಪ ಹೊತ್ತು ಫ್ರೈ ಮಾಡಿ ಇದರೊಳಗೆ ಆಗಲೇ ಏನು ಮಸಾಲೆ ಮಾಡ್ಕೊಂಡಿದ್ದೀವಿ ನೋಡಿರಿ, ಆ ಮಸಾಲೆಯನ್ನು ಎಲ್ಲ ಕ್ಯಾಪ್ಸಿಕಮ್ ಒಳಗೆ ತುಂಬಿ ಈಗ ವಾಪಸ್ ನಾವು ಅದ ಪಾತ್ರದಾಗ ಹಾಕಿ ಇದಕ್ಕೆ ಉಳಿದಿರುವಂತಹ ಎಕ್ಸ್ಟ್ರಾ ಮಸಾಲೆಯನ್ನು ಮ್ಯಾಲನ ಸೇರಿಸಿ ನಾವು ಅದನ್ನು ಒಮ್ಮೆ ಹಂಗನ ಫ್ರೈ ಮಾಡೋರಿ. ನೋಡಿ ಈ ರೀತಿಯಾಗಿ ಚೆಂದಂಗಿ ಫ್ರೈ ಮಾಡಿದ ನಂತರ ಏನು ಮಾಡಿರಿ, ಅರಿಶಿನ ಪುಡಿಯನ್ನು ಹಾಕಿ ಆಮೇಲೆ ಇದನ್ನು ಕಂಪ್ಲೀಟಾಗಿ ಮತ್ತೊಮ್ಮೆ ಮಿಕ್ಸ್ ಮಾಡಿರಿ. ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ಸ್ವಲ್ಪ ನೀರನ್ನು ಸೇರಿಸಿ ಆಮೇಲೆ ಇದಕ್ಕೆ ಎಷ್ಟು ಬೇಕೋ ನೋಡ್ಕೊಂಡು ಅಷ್ಟು ಉಪ್ಪು ಅದು ಎಲ್ಲ ಕಡಿಮೆ ಬೀಳ್ತೈತೆ ಅದನ್ನ ಹಾಕಕ್ರೆ. ಅದಕ್ಕಿಂತ ಮೊದಲು ಒಂದಿಟ್ಟು ಬೆಲ್ಲ ಹಾಕೋದು ಮರ್ಯಾಕೆ ಹೋಗ್ಬೇಡಿ. ಆಮೇಲೆ ಏನು ಮಾಡಿರಿ, ಈಗ ಬೆಲ್ಲ ಅಂತರೂ ಹಾಕಿದ್ದೀರಿ. ಮತ್ತು ಇದ್ರ ಇನ್ನೊಂದು ಇಂಪಾರ್ಟೆಂಟ್ ಇಂಗ್ರೀಡಿಯೆಂಟ್ ಅಂದ್ರೆ ಅದು ಹುಣಸೆಹಣ್ಣಿನ ರಸ, ಅದನ್ನು ನೆನಪಿಟ್ಕೊರಿ. ಈಗ ಇದನ್ನು ಕಂಪ್ಲೀಟಾಗಿ ಸ್ವಲ್ಪ ತಿರುವಾಡಿ ಕುದಿಯಾಗಿ ಬಿಟ್ಟಾದ ನಂತರ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಅದನ್ನು ನೀವು ಮಿಕ್ಸ್ ಮಾಡಿ ನೋಡಿ. ಈ ರೀತಿಯಾಗಿ ಕುದೀತು ಅಂತಂದ್ರೆ ಈ ಒಂದು ಕ್ಯಾಪ್ಸಿಕಮ್ ಎಣ್ಣೆಗಾಯಿ ಭಾಳ ಚಲೋ ತಂಗಿ ತಯಾರಾಗ್ತೈತೆ ರೀ. ಈ ರೀತಿಯಾಗಿ ನೀವು ಈ ಒಂದು ಪಲ್ಯನ ಮಾಡಿ. ಇನ್ನು ನೆಕ್ಸ್ಟ್ ಮತ್ತೊಂದು ಪಾತ್ರದಾಗ ಸೇಮ್ ಹಂಗೆ ರೀ, ಎಣ್ಣೆನ ಕಾಯಿ ಕೆಡೋದು, ಸಾಸಿವೆ ಹಾಕೋದು, ಅದಾದ ನಂತರ ಸಾಸಿವೆ ಅಲ್ಲ ಜೀರಿಗೆ ಹಾಕೋದು. ಅದಾದ ನಂತರ ಏನು ಮಾಡಿರಿ, ಈ ಉಳ್ಳಾಗಡ್ಡಿ ಮತ್ತು ಕರಿಬೇವನ್ನು ಹಾಕಿ ಬರಿಯಾಗಿ ಎಣ್ಣೆ ಒಳಗೆ ಫ್ರೈ ಮಾಡೋದು. ಆಮೇಲೆ ಇದಕ್ಕೊಂದು ಏನು ಮಾಡಿರಿ, ಈ ಟೊಮೆಟೊನ ಹಾಕಿರಿ, ಸಣ್ಣಗೆ ಕಟ್ ಮಾಡುವಂಥ ಒಂದು ಅರ್ಧ ಟೊಮೆಟೊ ಇದ್ರೆ ಅಷ್ಟು ಹಾಕಿ ಇದಕ್ಕೆ ಹಸಿ ಖಾರ ಮೊದಲು ಮಾಡಿ ಇಟ್ಕೊಂಡ್ರಿ ನೋಡಿರಿ. ಬರೀ ಹಸಿಮೆಣ್ಸಿಕಾಯಿ ಮತ್ತು ಉಪ್ಪನ್ನು ಹಾಕಿ ಗರ್ರಂಚಿ ಅದನ್ನು ಹಾಕಿ ಇಲ್ಲಿ ನೀವು ಅದನ್ನು ಮಿಕ್ಸ್ ಕೊಡಿರಿ. ಚೆನ್ನಾಗಿ ಮಿಕ್ಸ್ ಕೊಟ್ಟಾದ ನಂತರ ಏನು ಮಾಡಿರಿ, ಇದ್ರಾಗ ನಿಮಗೆ ಇದೇಗೆ ಇನ್ನೊಂದು ರೀತಿಯ ಮೊಳಕೆ ಕಾಳು ಅಂತಂದ್ರೆ ಅದು ಈ ರೀತಿಯಾಗಿ ಹಸಿ ಖಾರದಿಂದ ಮಾಡುವಂತಹ ಮೊಳಕೆ ಕಾಳು ರೀ. ಹಸಿ ಖಾರ ಹಾಕಿದ ನಂತರ ಇದನ್ನು ಈ ಮೊಳಕೆ ಕಾಳನ್ನು ಸೇರಿಸಿ ನೀವು ಕಂಪ್ಲೀಟಾಗಿ ಮಿಕ್ಸ್ ಮಾಡಿ ಕೊಟ್ಟಾದ ನಂತರ ಅದಕ್ಕೊಂದಿಟ್ಟು ಅರಿಶಿನ ಪುಡಿಯನ್ನು ಹಾಕಿ ಮತ್ತೊಮ್ಮೆ ಅದನ್ನು ಪದ್ಧತಿಯಾಗಿ ಮಿಕ್ಸ್ ಕೊಟ್ಟು ಇದಕ್ಕೊಂದಿಟ್ಟು ಬೆಲ್ಲವನ್ನು ಹಾಕಿ ಆಮೇಲೆ ಮತ್ತೊಮ್ಮೆ ಅದನ್ನು ನೀವು ಈ ರೀತಿಯಾಗಿ ಮಿಕ್ಸ್ ಕೊಡ್ಬೇಕ್ರಿ. ಇದ್ರೆ ಇದು ಸಹ ಅಷ್ಟ ಮಸ್ತ್ ಆಕೈತೆ. ನಿಮಗೆ ಕೆಂಪು ಖಾರದಿಂದ ಮತ್ತು ಹಸಿ ಖಾರದಿಂದ ಎರಡೂ ನಾವು ಮೊಳಕೆ ಕಾಳನ್ನ ಈ ವಿಡಿಯೋದಾಗ ತೋರಿಸಿದ್ದೀವಿ. ತಾವು ಯಾವ್ದು ಬೇಕೋ ಅದನ್ನು ಟ್ರೈ ಮಾಡಿರಿ. ಇಷ್ಟು ಮಾಡಿ ಉಪ್ಪನ್ನು ನೋಡಿಕೊಂಡು ಹೆಚ್ಚು ಕಡಿಮೆ ಮಾಡ್ಕೊಳ್ಬೋದು. ನಿಮ್ಮ ಆರಾಮ್ ಸಿರಿ ಮಾಡಿಕೊಂಡು ಅದನ್ನು ಲಾಸ್ಟಿಗೆ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಮತ್ತೊಮ್ಮೆ ಅದನ್ನು ಪದ್ಧತಿಯಾಗಿ ಮಿಕ್ಸ್ ಮಾಡಿ. ಇನ್ನು ಇನ್ನೊಂದು ಕಡೆ ಏನು ಮಾಡಿರಿ, ಎಣ್ಣೆನ ಕಾಯಕ್ಕಿಡ್ದು ಜೀರಿಗೆ ಕರಿಬೇವು ಅದಾದ ನಂತರ ದಮ್ನಮಗೆ ಜಜ್ಜಿದ ಬೆಳ್ಳುಳ್ಳಿ ಮತ್ತು ಉಳ್ಳಾಗಡ್ಡಿ ಇಷ್ಟು ಹಾಕಿ ನೀವು ಅದನ್ನು ಒಂದು ಸ್ವಲ್ಪ ಮಿಕ್ಸ್ ಕೊಟ್ಟಾದ ನಂತರ ಇದಕ್ಕೆ ಒಂದು ಏನು ಮಾಡಿರಿ, ಅರಿಶಿನ ಪುಡಿಯನ್ನು ಹಾಕಿರಿ. ಹಾಗೆ ಈ ಒಂದು ಏನೈತ್ರಿ ಹಸಿ ಖಾರವನ್ನು ಹಾಕಿರಿ. ಆಮೇಲೆ ಇದಕ್ಕೆ ನೀವು ಕ್ಯಾರೆಟ್ ತುರಿಯನ್ನು ಹಾಕಿ ಕಂಪ್ಲೀಟಾಗಿ ಮಿಕ್ಸ್ ಮಾಡಿದ್ರಿ ಅಂತಂದ್ರೆ ಮತ್ತೊಂದು ಅದನ್ನು ಬೇಯಕ್ಕೆ ಬಿಟ್ರಿ, ಸಮಾಧಾನಲೆ ಬೇಯಕ್ಕೆ ಬಿಟ್ರಿ ಅಂತಂದರೆ ಈ ಒಂದು ಕ್ಯಾರೆಟ್ ಚಟ್ನಿ ಅಥವಾ ಕ್ಯಾರೆಟ್ ಪಲ್ಯ ಭಾಳ ಮಸ್ತಾಗಿ ಕ್ಯಾರೆಟ್ ತುರಿಯಿಂದ ಮಾಡಿರುವಂಥದ್ದು ರೀ. ಅಗದಿ ಟೇಸ್ಟಿಯಾಗಿರುವಂಥದ್ದು ರೀ. ತಿಂದ್ರಿ ಲಾಸ್ಟಿಗೆ ಇದಕ್ಕೊಂದಿಟ್ಟು ಕೊತ್ತಂಬರಿ ಸೊಪ್ಪನ್ನು ಹಾಕಿ ಮಿಕ್ಸ್ ಮಾಡಿರಿ. ಇದು ಸಹ ಅಟ್ಟ ಮಸ್ತ್ ಆಗ್ತೈತಿ ನೋಡಿ. ಇವೇನದವ್ರಲ್ಲ ಇವು ಮೂಲಂಗಿ ಕಾಯಿ ಅಂತ ಕರಿತೀವಿ ನಾವು. ಒಬ್ಬೊಬ್ರು ಒಂದೊಂದು ಥರ ಹೆಸರಿಂದ ಕರಿತಾರೆ. ಇದಕ್ಕೆ ಮೂಲಂಗಿ ಕಾಯಿ ಅಂತ ಕರಿತೀವಿ ನಾವು. ಆಮೇಲೆ ಏನು ಮಾಡಿರಿ, ಇದಕ್ಕೆ ಒಂದಿಟ್ಟು ಎಣ್ಣೆ ಒಳಗೆ ಅವನ್ನ ಬರೋಬ್ಬರಿಯಾಗಿ ಫ್ರೈ ಮಾಡಬೇಕು. ತಿಂದ್ರಿ ಫ್ರೈ ಮಾಡಿ ಇವನ್ನೇನು ಮಾಡಿರಿ, ಒಂದು ತಕ್ಕೊಂಡಿಟ್ಕೊರಿ. ಈ ಕಡೆ ಪಾತ್ರದಾಗ ಎಣ್ಣೆನ ಕಾಯ್ಕಿಟ್ಟು ಜೀರಿಗೆ ಉಳ್ಳಾಗಡ್ಡಿ ಕರಿಬೇವು ಇದನ್ನ ಹಾಕಿ ಫ್ರೈ ಕೊಟ್ಟು ಅದಾದ ನಂತರ ಏನು ಮಾಡಿರಿ, ಇದಕ್ಕೆ ಟೊಮೆಟೊನ ಹಾಕಿರಿ. ತಿಂದ್ರಿ
ಟೊಮೆಟೊನ ಹಾಕಿ ಸ್ವಲ್ಪ ಭಾಳ ಇಲ್ಲ ಎಲ್ಲನೂ ಇವು ಎಲ್ಲ ಇಂಗ್ರೀಡಿಯೆಂಟ್ಸನ್ನು ಮೊದಲು ತಯಾರು ಮಾಡಿ ಇಟ್ಕೊರಿ. ನಿಮಗೆ ಈಸಿಯಾಗಿ ಕೆಲಸ ಜಲ್ದಿ ಆಗ್ತೈತಿ. ಅದನ್ನು ಲಕ್ಷ್ಯದಾಗ ಇಟ್ಕೊರಿ, ಮರ್ಯಾಕೆ ಹೋಗಬೇಡ. ಈಗ ಇದಕ್ಕೊಂದಿಟ್ಟು ಅರಿಶಿನ ಪುಡಿಯನ್ನು ಹಾಕೋದು. ಅದಾದ ನಂತರ ಕೆಂಪು ಬೇಳೆ, ಇದಕ್ಕೆ ಬೇಳೆಯನ್ನು ಕಂಪಲ್ಸರಿಯಾಗಿ ಬೇಳೆಯನ್ನು ಹಾಕಿ ಮಾಡಿರಿ. ಅಂದಾಗನೇ ಈ ಒಂದು ಪಲ್ಯ ಭಾಳ ಚಲೋ ಆಗ್ತೈತಿ. ಕೆಂಪು ಬೇಳೆಯನ್ನು ಅಥವಾ ಮಸೂರು ದಾಲನ್ನು ಹಾಕಿ ನೀವು ಇದ್ರೊಳಗೆ ಈಗ ಹುರಿದಿರುವಂತಹ ಮೂಲಂಕಾಯಿಗಳು ಏನಿದ್ದು ನೋಡಿರಿ ಅವುಗಳನ್ನ ಹಾಕಿ. ಚೌಳಿಕಾಯ್ದು ಕನ್ಫ್ಯೂಸ್ ಮಾಡಕ್ಕೆ ಹೋಗ್ಬೇಡಿ, ಚೌಳಿಕಾಯಿ ಅಲ್ರಿ ಅವು. ನೀವು ಬೇಕಂದ್ರೆ ಚೌಳಿಕಾಯಿ ಮಾಡ್ಕೊರಿ, ಬೇಡ ಅನ್ನಂಗಿಲ್ಲ. ಈಗ ಏನು ಮಾಡಿರಿ ಅಂತಂದ್ರೆ ಇದಕ್ಕೊಂದಿಟ್ಟು ಈ ಕೆಂಪು ಖಾರದ ಪುಡಿ ಮತ್ತು ಉಪ್ಪನ್ನು ಹಾಕಿ ಅದಾದ ನಂತರ ಇದಕ್ಕೊಂದಿಟ್ಟು ನೀರನ್ನು ನಾವು ಸೇರಿಸಿ ಮತ್ತು ಅದನ್ನು ಕುದಿಯಾಕ ಬಿಡ್ನು. ಅಂದ್ರೆ ಈ ಒಂದು ಪಲ್ಯ ಆ ಬೇಳೆನೂ ಕುದ್ದು ಪಲ್ಯನೂ ಬರೋಬ್ಬರಿಯಾಗಿ ತಯಾರಾಗ್ತೈತಿ ಮತ್ತು ಅಗದಿ ಟೇಸ್ಟಿಯಾಗಿ ಸಹ ಇರ್ತೈತಿ ರೀ. ತಾವೇನು ಮಾಡಿರಲಿಲ್ಲ ಅಂತಂದ್ರೆ ಈ ರೀತಿಯಾಗಿ ಮೂಲಂಕಾಯಿ ಯಾವಾಗ ಸಿಗ್ತಾವೋ ಅವಾಗ ನೀವು ಮಾಡಿ. ಇನ್ನು ನೆಕ್ಸ್ಟ್ ಏನು ಮಾಡಪ್ಪ ಅಂತಂದ್ರೆ ಎಣ್ಣೆಕಾಯಿ ಹಾಕಿಡೋದು, ಜೀರಿಗೆ, ಉಳ್ಳಾಗಡ್ಡಿ, ಕರಿಬೇವು ಇದನ್ನು ಮತ್ತೆ ಸೇಮ್ ಟೊಮೆಟೊನ ಹಾಕಿ ಎಣ್ಣೆ ಒಳಗೆ ಫ್ರೈ ಮಾಡಿರಿ. ಇನ್ನು ಕೆಂಪು ಖಾರದ ಪುಡಿ ನಿಮ್ಗೆ ಎಷ್ಟು ಬೇಕೋ ನೋಡಿಕೊಂಡು ಅಷ್ಟನ್ನು ಸೇರಿಸಿ ಅದಾದ ನಂತರ ಸ್ವಲ್ಪ ಗುರೆಳ ಪುಡಿಯನ್ನು ಹಾಕಿ ಅವರೆಕಾಳನ್ನ ಏನು ಕುದಿಯಾಕಿಟ್ಟಿದ್ದೀವೋ ಆ ಕಾಳುಗಳನ್ನು ಇದ್ರಾಗ ಹಾಕಿ ಕಂಪ್ಲೀಟಾಗಿ ಸ್ವಲ್ಪ ತಿರುಗಾಡ್ಬೇಕ್ರಿ. ಅದಾದ ನಂತರ ಉಪ್ಪನ್ನು ನೋಡ್ಕೊಂಡು ಎಷ್ಟು ಬೇಕೋ ಅಷ್ಟು ಹಾಕಿ ಬೇಕಂದ್ರೆ ಸ್ವಲ್ಪ ಸಕ್ಕರೆಯನ್ನು ಸೇರಿಸಿ ಮತ್ತು ಅದನ್ನು ಕಂಪ್ಲೀಟಾಗಿ ಮಿಕ್ಸ್ ಮಾಡಿರಿ. ತಿದ್ರಿ ಲಾಸ್ಟಿಗೆ ಒಂದಿಟ್ಟು ಕೊತ್ತಂಬರಿ ಸೊಪ್ಪನ್ನು ಹಾಕಿ ಚೆನ್ನಾಗಿ ಈ ರೀತಿಯಾಗಿ ಮಿಕ್ಸ್ ಕೊಟ್ಟ ಇದನ್ನು ಕುದಿಸಿದ್ರಿ ಅಂತಂದ್ರೆ ಬರೋಬ್ಬರಿಯಾಗಿ ಅವರೆಕಾಳು ಪಲ್ಯ ತಯಾರಾಗ್ತೈತೆ ರೀ. ಇನ್ನು ಮತ್ತೊಂದು ಏನಿಲ್ಲರಿ, ಬರೋಬ್ಬರಿಯಾಗಿ ಎಣ್ಣೆನ ಕಾಯಕ್ಕಿಡ್ರಿ. ಆಮೇಲೆ ಬೆಳ್ಳುಳ್ಳಿ ಜಜ್ಜಿದ್ದು ಹಾಕಿರಿ. ಹಸಿ ಮೆಣಸಿಕಾಯಿ ಏನು ಖಾರ ಇತ್ತು ನೋಡಿರಿ ಅದನ್ನು ಹಾಕಿ ಅದಾದ ನಂತರ ನೆನೆಸಿರುವಂತಹ ಕೆಂಪು ಬೇಳೆನ ಹಾಕಿರಿ. ತಿದ್ರಿ ಇಷ್ಟಾದ ನಂತರ ಇಲ್ಲಿ ನಾವು ಸೋಸಿ ಚೆನ್ನಾಗಿ ಮಾಡ್ಕೊಂಡು ಕಟ್ ಮಾಡಿರುವಂತಹ ಸಬ್ಬಸ್ಗಿ ಸೊಪ್ಪು ಇದ್ರಿ. ಒಂದು ಸೊಪ್ಪಿನ ಪಲ್ಯ ಮಾಡೋರಿದ್ರಿ ಅಂತಂದ್ರೆ ನೀವು ಈ ರೀತಿಯಾಗಿ ಮಾಡ್ಕೊಂಡು ನಾವು ಯಾವ್ಯಾವ ರೆಸಿಪಿಗೆ ತೋರಿಸ್ತೀವಿ ಎಲ್ಲನೂ ಮಾಡ್ಬೇಕಂತ ಏನಿಲ್ಲ. ನಿಮಗೆ ಇದ್ರಾಗ ಯಾವ ಬೇಕೋ ಅವುಗಳನ್ನ ಒಂದು 2 ರೀತಿ ಮಾಡಿದ್ರೂ ಭಾಳ ಸಫಿಷಿಯೆಂಟ್ ಆಗ್ತೈತೆ ರೀ. ತಿದ್ರಿ ನೋಡಿ ಈ ರೀತಿಯಾಗಿ ಮಾಡಿ ಅದನ್ನು ಮಿಕ್ಸ್ ಕೊಟ್ಟಾದ ನಂತರ ಇದಕ್ಕೊಂದಿಟ್ಟು ಉಪ್ಪನ್ನು ಸೇರಿಸಿ ಚಂದಂಗಿ ನೀವು ಈ ರೀತಿಯಾಗಿ ಮತ್ತು ಅದನ್ನು ಕೂಡಿಸಿ ಬರೋಬ್ಬರಿಯಾಗಿ ಬೇಯಿಸ್ರಿ. ಅಂದಾಗಣ ಮಸ್ತಾಗಿ ತಯಾರಾಗೋದ್ರಿ ಇದು. ನೋಡಿ ಈ ರೀತಿಯಾಗಿ ಸಬ್ಬಸಿಗೆ ಪಲ್ಯನ ನೀವು ಮಾಡಿದ್ರಿ ಅಂತ. ಸಬ್ಬಸಿಗೆ ಪಲ್ಯ ರೊಟ್ಟಿ ಜೊತೆ ಭಾಳ ಮಸ್ತ್ ಅನಿಸ್ತೈತೆ ರೀ. ಮೊಸರನ್ನ ಅಂದರೂ ನೀವು ಸಿಂಪಲ್ಲಾಗಿ ಬರೀ ಮೊಸರು ಕಲಿಸಿದ್ರೂ ನಡಿತೈತೆ ರೀ, ಏನೂ ಅಡ್ಡಿ ಇಲ್ಲ. ನೀವು ಅದಕ್ಕೆ ಮ್ಯಾಲೆ ಬೇಕಂತಂದ್ರೆ ಅವನ್ನೆಲ್ಲ ಹಾಕ್ತೀನಿ ಅಂತಂದ್ರೆ ಇದೇನಾಗೂ ಮಾಡ್ಬೋದು ರೀ. ಏನು ನೀರನ್ನು ಕಾಯಕ್ಕಿಟ್ಟಿರ್ತೀವಿ, ಜೋಳದ ಹಿಟ್ಟನ್ನು ಒಂದು 2 ಕಪ್ ಅಷ್ಟು ತೊಗೊರಿ. 2 ಇಂದ 3 ಕಪ್ ಅಷ್ಟು ಜೋಳದ ಹಿಟ್ಟು ನಿಮಗೆ ಎಷ್ಟು ಬೇಕು ನೋಡ್ಕೊಂಡು ಅಷ್ಟು ತೊಗೊಂಡು ನಡಬಾರ್ಕ್ ಇದೇ ಹೆಂಗೆ ಸಜ್ಜಿ ರೊಟ್ಟಿ ಮಾಡುವಾಗ ನಡಬಾರ್ಕ್ ಜಾಗ ಮಾಡಿ ಅದಕ್ಕೆ ಬಿಸಿನೀರನ್ನು ಹಾಕಿ ಕಡ್ತಾರಿಂದ ಉಳಿದಿದ್ದು ಎಲ್ಲ ಹಿಟ್ಟನ್ನು ನಡಬಾರ್ಕ್ ತೊಗೊಂಬಂದು ಆಮೇಲೆ ಸಮಾಧಾನಲಿ ಆ ಒಂದು ಹಿಟ್ಟನ್ನು ಕಲಿಸಿ ನಿಮ್ಗೆ ಎಷ್ಟು ಬೇಕೋ ನೋಡ್ಕೊಂಡು ಅಷ್ಟು ತಂಪು ನೀರನ್ನು ಇದಕ್ಕೆ ಸ್ವಲ್ಪ ಚಿಮ್ಕೋಸ್ಕೋತ ನೀವು ಬರೋಬ್ಬರಿಯಾಗಿ ಹಿಟ್ಟನ್ನು ಕಲಿಸ್ಕೊಂತ ನಾದಬೇಕು. ತಿದ್ರಿ ಈ ರೀತಿಯಾಗಿ ಅದರದೊಂದು ಬರೋಬ್ಬರಿಯಾಗಿರುವಂತಹ ನಾದ ಬರುವಂಗೆ ನೀವು ನಾದಿದ್ರಿ ಅಂತಂದ್ರೆ ಏಕದಮ್ ಮಸ್ತಾಗಿರುವಂತಹ ರೊಟ್ಟಿಗಳು ಬರ್ತಾವೆ. ಜೋಳದ ಹಿಟ್ಟನ್ನು ಚಂದಂಗೆ ನಾದಿಟ್ಕೊಂಡ್ರಿ. ಈ ಕಡೆ ಬಿಳಿ ಎಳ್ಳನ್ನು ತಗೊಂಡಿಟ್ಕೊರಿ. ಒಂದು ಪಾತ್ರೆ ಒಳಗೆ ನೀರನ್ನು ಹಾಕಿ ಕಾಟನ್ ಬಟ್ಟೆಯನ್ನು ಎದ್ದಿಟ್ಕೊರಿ. ನೋಡಿ ಉಳ್ಳಿಯನ್ನು ಮಾಡ್ಕೊಂಡು ಅದನ್ನು ಬರೋಬ್ಬರಿಯಾಗಿ ರೊಟ್ಟಿಯನ್ನು ನೀವು ಬಡಿಬೇಕಾಗೈತೆ ರೀ. ಸಿಂಪಲ್ಲಾಗಿ ಹೆಂಗೆ ಬರೋಬ್ಬರಿಯಾಗಿ ರೊಟ್ಟಿ ಬಡ್ದಿದ್ರು ಇದೇಗೆ ಹಂಗಣ ರೊಟ್ಟಿ ಬಡ್ದು ನೀವು ಇದನ್ನು ಬೇಯಿಸ್ಬೇಕು ರೀ. ತಿದ್ರಿ ಹಿಟ್ಟು ಯಾವ್ದು ಇರ್ತೈತೋ ಅದನ್ನ ಮ್ಯಾಲೆ ಮಾಡೋದು, ತವೆ ಮೇಲೆ ಹಾಕೋದು, ಒಂದು ಬಟ್ಟೆಯನ್ನು ನೀರಾಗಿ ಅದು ಈ ರೀತಿಯಾಗಿ ದಂಡಿ ಬಿಡ್ಲಾರ್ದಂಗೆ ಹಚ್ಚೋದು. ಆಮೇಲೆ ಸ್ವಲ್ಪ ಟೈಮ್ ಆದ್ಮೇಲೆ ಏನು ಮಾಡಿರಿ ಅಂತಂದ್ರೆ ಇದನ್ನು ನೀವು ತಿರುಗಿಸಿ ಹಾಕೋದು. ಒಂದು ಇದು ಆರಿತೈತೆ ಅದು ಆಯ್ದ ಕೂಡಲೇ ನೀವು ಹಾಕಿರಿ. ಒಂದು ಮಾಡತ್ತಿದ್ರಿ ಅಂತಂದ್ರೆ ಈ ಕಡೆ ಇನ್ನೊಂದು ರೊಟ್ಟಿ ಮಾಡಿದ್ರಿ ಅಂತಂದ್ರೆ ತೀರಾ ಈಸಿ ಆಗ್ತೈತೆ ರೀ. ಸ್ವಲ್ಪ ತೆಳ್ಳಗೆ ಬಡಿಬೇಕು, ನೆನಪಿಟ್ಕೋರಿ, ಯಾಕಂದ್ರೆ ಕಡಕ್ ರೊಟ್ಟಿ ಮಾಡೋದು. ಉಳ್ಳಿಗೆ ಸೇಮ್ ಹಂಗೆ ಮತ್ತು ಎಲ್ಲ ರೊಟ್ಟಿಗಳು ಹಂಗೆ ರೀ. ಏನಿಲ್ಲ ಎಳ್ಳನ್ನು ಹಚ್ಚೋದು, ಕೆಳಗೊಂದು ಇಟ್ಟು ಜೋಳದ ಹಿಟ್ಟನ್ನು ಹಾಕಿ ಈ ರೀತಿ ಒಂದು ಕೈಯಿಂದ ತಟ್ಟಿದು ಅಂದ್ರೆ ಬಡಿದು ಅದಾದ ನಂತರ ಇನ್ನೊಂದು ಕೈಯಿಂದ ಅದನ್ನು ತಿರುಗಿಸೋದು. ಈ ರೀತಿಯಾಗಿ ಮಾಡ್ಕೋತ ಹೋದ್ರಿ ಅಂತಂದ್ರೆ ಆಮೇಲೆ 2 ಕೈಯಿಂದ ಬಡಿದ್ರೂ ನಡಿತೈತಿ. ತಿದ್ರಿ ಇದು ಸ್ವಲ್ಪ ತೆಳಗಾಗಿ ಚೆನ್ನಾಗಿ ಬೇಯತೈತಿ. ಇನ್ನೊಂದು ಸಲ ನಿಮಗೆ ಇದೇ ಹೇಳ್ತೀನಿರಲ್ಲ ಹಂಗನೇ ಹೇಳತ್ತೀನಿ. ಆ ಕಡೆ ಈ ಕಡೆ ದಂಡಿ ಬಿಡ್ಲಾರ್ದಂಗೆ ಬೇಯಿಸಿ ಅದನ್ನು ಸ್ವಲ್ಪ ಬಾಳತನ ಬೇಯಿಸಿದ್ರಿ ಅಂತಂದ್ರೆ ಅದು ಕಡಕ್ ಆಗ್ತೈತಿ. ನೀವು ಹೋಗಿ ಡೈರೆಕ್ಟ್ ಮೊದಲಿನವರೆಲ್ಲರೂ ಒಲೆಯೊಳಗೆ ಇಟ್ಬಿಡ್ತಿದ್ರು, ಅವು ಕಡಕ್ ಆಗ್ತಿದ್ದು, ಆಮೇಲೆ ತಕ್ಕೊಂಡಿಟ್ಕೊತಿದ್ವು. ನಿಮಗೆ ಇನ್ನು 2 ಬೇಕಂದ್ರೆ 2 ತವೆ ಮೇಲೆ ಮಾಡ್ಬೋದು ಅಥವಾ ಈ ರೀತಿಯಾಗಿನೂ ಮಾಡ್ಕೊಳ್ಬೋದು ರೀ. ನಿಮಗೆ ಹೆಂಗೆ ಬೇಕೋ ಹಂಗೆ ಮಾಡಿ ಸ್ವಲ್ಪ ಆರಕ್ಕೆ ಬಿಟ್ಟು ಆದ್ಮೇಲೆ ತಕ್ಕೊಂಡಿಟ್ಕೋರಿ ಅಂತ ಹೇಳ್ತಾ ರೊಟ್ಟಿ ಹಬ್ಬ ಚೆನ್ನಾಗಿ ಮಾಡಿರಿ ಅಂತ ಹೇಳ್ತಾ ನೆನಪಿರಲಿ ಇದು ಸವಿರುಚಿಯ ಸೊಬಗು ಅನ್ನದಾತ ಸುಖೀಭವ. ಧನ್ಯವಾದಗಳು, ನಮಸ್ಕಾರ.